ಭಾರತೀಯ ಇತಿಹಾಸದಲ್ಲಿ ಉತ್ತರ ಕಾಲದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಈ ಯುಗದ ಸುವರ್ಣಾಂತೆಯ ಬೆಳವಣಿಗೆಯಿಂದಾಗಿ ಯುರೋಪಿಯನ್ ಬರಹಗಾರರು ಈ ಕಾಲವನ್ನು ಗ್ರೀಕ್, ರೋಮನ್, ಆಗಸ್ಟಸ್, ಸಿರಸ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸಿದ್ದಾರೆ. ನಮ್ಮ ಶಿಕ್ಷಣ, ಸಾಹಿತ್ಯಕ್ಕೆ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿದೆ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಸಹಿಷ್ಣುಗಳಾಗಿದ್ದರು. ಹಿಂದೂ ಧರ್ಮವು ತುಂಬಾ ಪ್ರೋತ್ಸಾಹ ಪಡೆಯಿತು. ಇದು ಗುಪ್ತರ ರಾಜಧರ್ಮವಾಯಿತು. ವಿಷ್ಣು, ಶಿವ ಮತ್ತು ದುರ್ಗಾ ಆರಾಧನೆ ತುಂಬಾ ಜನಪ್ರಿಯವಾಯಿತು. ಗುಪ್ತ ಅರಸರು ವೈದಿಕ ವಿಧಾನ ಮತ್ತು ಸಂಪ್ರದಾಯಗಳನ್ನು ಆಚರಿಸಿದರು. ವೈದಿಕ ವಿಧಿಗಳಾದ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಮತ್ತು ಸಂಪ್ರದಾಯಗಳನ್ನು ಆಚರಿಸಿದರು. ವೈದಿಕ ಅಶ್ವಮೇಧ ಸಂಪ್ರದಾಯ, ರಾಜಸೂಯ ಯಾಗಗಳನ್ನು ತುಂಬಾ ಭವ್ಯವಾಗಿ ಆಚರಿಸಲಾಗುತ್ತಿತ್ತು. ಗುಪ್ತರ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವರು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ದು, ಈ ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನು ಸೂಚಿಸುತ್ತದೆ. ಶೈವ ಮತ್ತು ಶಾಕ್ತ ಗ್ರಂಥಗಳನ್ನು ಸಹ ಜನಪ್ರಿಯವಾಗಿದ್ದವು. ಶಿಕ್ಷಣ. ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬಾ ಪ್ರವರ್ತಿಸಿತು. ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರು ಶಿಕ್ಷಣಕ್ಕೆ ವಿಶೇಷ ಗಮನ ನೀಡಿದರು. ಉತ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳಿದ್ದವು. ವಿಶ್ವವಿದ್ಯಾನಿಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದವು. ತಕ್ಷಶಿಲ, ನಳಂದ, ಅಜಂತ ಮತ್ತು ಸಾರನಾಥಗಳು ಉತ್ತರ ಹೆಸರಾಂತ ವಿಶ್ವವಿದ್ಯಾನಿಲಯಗಳಾಗಿದ್ದವು. ಪಾಟಲಿಪುತ್ರ ಮತ್ತು ಅಲ್ಲವಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮುಖ್ಯ ವಿಷಯಗಳಾದ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ ಪ್ರಮುಖ ಬೋಧಿಸಲ್ಪಡುತ್ತಿದ್ದವು. ಸಾಹಿತ್ಯ. ಶ್ಲೋಕ ರೂಪದಲ್ಲಿ ವೇದಗಳನ್ನೊಳಗೊಂಡಂತೆ ಧಾರ್ಮಿಕ ಸಾಹಿತ್ಯ ಗುಪ್ತರಾವಧಿಯಲ್ಲಿ ಬರವಣಿಗೆಯ ರೂಪಕ್ಕೆ ತರಲಾಯಿತು. ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯ ಸುವರ್ಣಯುಗ ಎಂದು ಕರೆಯಲಾಗಿದೆ. ಸಮುದ್ರಗುಪ್ತನ ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನಗಳಲ್ಲಿ ವಿವರಿಸಲಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು. ಇವರು ಕಾಳಿದಾಸನ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನಾಗಿದ್ದನು. ಇವನು ಮಾಳಕಾಗ್ನಿಮಿತ್ರ, ವಿಕ್ರಮಾರ್ವಶಿಯ ಮತ್ತು ಶಾಕುಂತಲ ಎಂಬ ಪ್ರಸಿದ್ಧ ನಾಟಕಗಳನ್ನು, ರಘುವಂಶ ಮತ್ತು ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ಹಾಗೂ ಮೇಘದೂತ ಮತ್ತು ಋತುಹಂಸ ಎಂಬ ಗೀತವಾಕ್ಯಗಳನ್ನು ಬರೆದಿದ್ದಾನೆ. ನವರತ್ನ ಹೆಸರುಗಳು ಮತ್ತು ಪುಸ್ತಕಗಳು. ಫಸ್ಟ್ ಒನ್ ಕಾಳಿದಾಸ, ಶಾಕುಂತಲ. ಸೆಕೆಂಡ್ ಒನ್ ಮಹಾರಮಿಹಿರ, ಬೃಹತ್ ಸಂಹಿತೆ. ಥರ್ಡ್ ಒನ್ ಘಟಕರ್ವ ಕಾವ್ಯ. ಫೋರ್ತ್ ಒನ್ ವರರುಚಿ ವ್ಯಾಕರಣ. ಫಿಫ್ತ್ ಒನ್ ಅಮರಸಿಂಹ ಅಮರಕೋಶ. ಸಿಕ್ಸ್ತ್ ಒನ್ ಧನ್ವಂತರಿ ಆಯುರ್ವೇದ ನಿಘಂಟು. ಸೆವೆಂತ್ ಒನ್ ಶಂಕು ಶಿಲ್ಪಶಾಸ್ತ್ರ. ಏಟ್ ಒನ್ ಶಪಗಣ ಜ್ಯೋತಿಷ್ಯ ಶಾಸ್ತ್ರ. ನೈನ್ತ್ ಒನ್ ವೇದಭಟ್ಟ ಮಂತ್ರಶಾಸ್ತ್ರ. ಗುಪ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು. ಫಸ್ಟ್ ಒನ್ ಶೂದ್ರಕ, ಮೃತ್ಯುಕಟಿಕ. ಸೆಕೆಂಡ್ ಒನ್ ಭಾರವಿ, ಕಿರಾತಾರ್ಜುನಿಯಂ. ಥರ್ಡ್ ಒನ್ ದಂಡಿ, ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ. ಫೋರ್ತ್ ಒನ್ ವಿಶಾಖದತ್ತ, ಮೃತರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ. ಫಿಫ್ತ್ ಒನ್ ವಿಷ್ಣು ಶರ್ಮ, ಪಂಚತಂತ್ರ. ಸಿಕ್ಸ್ತ್ ಒನ್ ಭವಭೂತಿ, ಉತ್ತರಾನ ಚರಿತೆ. ಸೆವೆಂತ್ ಒನ್ ಚರಕ ಸಂಹಿತೆ. ಏಟ್ ಒನ್ ಸೂತ್ರಕ ಸೂತ್ರ ಸಂಹಿತೆ. ನೈನ್ತ್ ಒನ್ ಶಂಕು ಶಿಲ್ಪಶಾಸ್ತ್ರ. ಟೆಂತ್ ಒನ್ ಅಮರಸಿಂಹ ಅಮರಕೋಶ. ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೇದ್ಯಾಭ್ಯಾಸ ಮತ್ತು ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿ ಸಾಧಿಸಲಾಗಿತ್ತು. ಆರ್ಯಭಟನು ಈ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದನು. ಅವನು ತನ್ನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯ ತನ್ನ ಅಕ್ಷರದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಹೇಗೆ ಸಂಭವಿಸುತ್ತದೆ ಎಂದು ವಿವರಿಸಿದನು. ಆರ್ಯಭಟಿಯ ಅವನ ಇನ್ನೊಂದು ಕೃತಿಯಾಗಿ ಅವನು ತನ್ನ ಈ ಕೃತಿಯನ್ನು ದಶಮಾಂಶ ಪದ್ಧತಿಗೆ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ ಎನ್ನುವ ಗಣಿತಶಾಸ್ತ್ರಜ್ಞ, ಅವನು ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ಮಹಾರಮೀರ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದಾನೆ. ಇವನು ಪಂಚಸಿದ್ಧಾಂತಿಕ, ಬೃಹಜ್ಜಾತಕ ಮತ್ತು ಲಘುಜಾತಕಗಳನ್ನು ಬರೆದಿದ್ದಾನೆ. ಇವನು ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಗಣಿತ ಮತ್ತು ಭೌಗೋಳಿಕ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದನು. ಬೃಹತ್ ಸಂಹಿತೆಯನ್ನು ಆಕಾಶ ಕಾರ್ಯಗಳ ಚಲನೆಗಳನ್ನು ಕುರಿತು ವಿವರಿಸುತ್ತಾನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಶೂದ್ರಗಳು ಸಂಹಿತೆಗಳನ್ನು ರಚಿಸಿದ್ದಾನೆ.
ಧನ್ವಯಂತ್ರಿಕ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗಿದೆ. ವಾಗ್ಭಟನು ಅಷ್ಟಾಂಗ ಸಂಗ್ರಹವನ್ನು ಬರೆದಿದ್ದಾನೆ. ದೆಹಲಿ ಸಮೀಪ ಮೊಹರಿಯಲ್ಲಿ ಸಂಶೋಧಿಸಲ್ಪಟ್ಟಿರುವ ಕಬ್ಬಿಣ ಸ್ತಂಭವು ಅವರ ಲೋಹಶಾಸ್ತ್ರ ಕೌಶಲ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಶತಮಾನಗಳಿಂದ ಬಿಸಿಲು ಮತ್ತು ಮಳೆಗೆ ಒಡ್ಡಿಕೊಂಡಿದ್ದರೂ ಕಬ್ಬಿಣ ಸ್ತಂಭವು ತುಕ್ಕು ಹಿಡಿಯುವುದು ಹಾಗೂ ಶಕ್ತಿಗೊಂದದಿರುವುದು ಎಂದು ಪವಾಡವಿದೆ. ನನ್ನ ಹೆಸರು ದರ್ಶನ್ ಎ. ನಾನು ಸ್ಟಡಿಂಗ್ ಸೆಕೆಂಡ್ PU. ಸುವರ್ಣಯುಗ ಭಾರತೀಯ ಇತಿಹಾಸದಲ್ಲಿ ಉತ್ತರ ಕಾಲವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಈ ಯುಗದ ಸುವರ್ಣಯುಗ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರ ಕಾಲವನ್ನು ಗ್ರೀಸ್ನ ಪೆರಿಕ್ಲಸ್, ರೋಮನ್ ಆಗಸ್ಟ್, ಸಿರಿಲ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಗಳ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿದೆ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಾದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗೆಗೆ ಸಹಿಷ್ಣುಗಳಾಗಿದ್ದರು. ಹಿಂದೂ ಧರ್ಮವು ತುಂಬಾ ಪ್ರೋತ್ಸಾಹ ಪಡೆಯಿತು. ಇದು ಗುಪ್ತರ ರಾಜಧಾನಿಯಾಯಿತು. ವಿಷ್ಣು, ಶಿವ, ದುರ್ಗಾ ಆರಾಧನೆ ತುಂಬಾ ಜನಪ್ರಿಯವಾಯಿತು. ಗುಪ್ತ ಅರಸರು ವೈದಿಕ ವಿಧಾನ ಮತ್ತು ಸಂಪ್ರದಾಯಗಳನ್ನು ಆಚರಿಸಿದ್ದರು. ವೈದಿಕ ವಿಧಾನಗಳಾದ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಯುಗಗಳನ್ನು ತುಂಬಾ ಭವ್ಯವಾಗಿ ಆಚರಿಸಲಾಗಿತ್ತು. ಉತ್ತರ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವರು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿತ್ತು. ಇದು ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನು ಸೂಚಿಸುವುದಕ್ಕೆ ಶೈವ ಮತ್ತು ಶಕ್ತ ಪಂಥಗಳನ್ನು ಸಹ ಜನಪ್ರಿಯವಾಗಿದ್ದವು. ಶಿಕ್ಷಣ ಉತ್ತರ ಅವಧಿಯಲ್ಲಿ ಶಿಕ್ಷಣ ತುಂಬ ಪ್ರವರ್ತಿಸಿತ್ತು. ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಂತ್ರಜ್ಞಾನರು. ಅವರು ಶಿಕ್ಷಣಕ್ಕೆ ವಿಶೇಷ ಗಮನ ನೀಡಿದ್ದರು. ಉತ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾನಿಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ್ದವು. ತಕ್ಷಶಿಲಾ, ನಳಂದ, ಅಜಂತಾ ಮತ್ತು ಸಾರನಾಥಗಳು ಹೆಸರಾಂತ ವಿಶ್ವವಿದ್ಯಾನಿಗಳು. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮುಖ್ಯ ವಿಷಯಗಳಾದ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅರ್ಥಗಣಿತ, ಜ್ಯೋತಿಷ್ಯಶಾಸ್ತ್ರ ಮತ್ತು ವಿಜ್ಞಾನ ಪ್ರಮುಖವಾಗಿ ಬೋಧಿಸಲ್ಪಟ್ಟಿದ್ದವು. ಸಾಹಿತ್ಯ ಶ್ಲೋಕ ರೂಪದಲ್ಲಿದ್ದ ವೇದಗಳನ್ನು ನೋಡದಂತೆ ಧಾರ್ಮಿಕ ಸಾಹಿತ್ಯವನ್ನು ಉತ್ತರ ಅವಧಿಯಲ್ಲಿ ಬರವಣಿಗೆಯ ರೂಪಕ್ಕೆ ತರಲಾಯಿತು. ಉತ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನದಲ್ಲಿ ವಿವರಿಸಲಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸರಾಗಿದ್ದರು. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರೆಂದು ಇವರಲ್ಲಿ ಕಾಳಿದಾಸರು ಪ್ರಾಚೀನ ಭಾರತ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನಾಗಿದ್ದರು. ಇವನು ಮಹಾಕಾವ್ಯ ವಿಕ್ರಮಾರ್ಷಿಯ ಮತ್ತು ಶಾಕುಂತಲ ಎಂಬ ಪ್ರಸಿದ್ಧ ನಾಟಕಗಳನ್ನು, ರಘುವಂಶ ಮತ್ತು ಕುಮಾರಸ್ತಂಭ ಎಂಬ ಮಹಾಕಾವ್ಯವನ್ನು ಹಾಗೂ ಮೇಘದೂತ ಮತ್ತು ಋತುಸಂಹಾರ ಎಂಬ ಗೀತ ಕಾವ್ಯಗಳನ್ನು ಬರೆದಿದ್ದಾನೆ. ನವರತ್ನ ಹೆಸರುಗಳು ಮತ್ತು ಪುಸ್ತಕಗಳು: ಕಾಳಿದಾಸ ಶಾಕುಂತಲ. ಸೆಕೆಂಡ್ ಒನ್ ಮಹಾಮಿಗೆಯ ಬೃಹತ್ ಸಂಹಿತೆ. ಥರ್ಡ್ ಘಟಕ ಪರ್ವ ಕಾವ್ಯ. ಫೋರ್ತ್ ಒನ್ ಪರರುಚಿ ವ್ಯಾಕರಣ. ಫಿಫ್ತ್ ಒನ್ ಅಮರಸಿಂಹ ಅಮರಕೋಶ. ಸಿಕ್ಸ್ತ್ ಒನ್ ಧನ್ವಂತರಿ ಅನರ್ವೇದ ನಿಘಂಟು. ಸೆವೆಂತ್ ಒನ್ ಶಂಕು ಶಿಲ್ಪಶಾಸ್ತ್ರ. ಎಂಟನೇ ಶಕ್ತಪೂರ್ಣ ಜ್ಯೋತಿಷ್ಯಶಾಸ್ತ್ರ. ಒಂಬತ್ತನೇ ವೇದಾಂತ ಮಂತ್ರಶಾಸ್ತ್ರ. ಉತ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು: ಒಂದನೇ ಶೂದ್ರಕ ಮೃತ್ಯೋಂತಿಕ. ಸೆಕೆಂಡ್ ಒನ್ ಭಾರ್ಗವಿ ಕಿರಾತಾರ್ಜುನೇಯಂ. ಎರಡನೇ ದಂಡಿ ಕಾವ್ಯ ದಶ ಮತ್ತು ದಶಕುಮಾರ ಚರಿತೆ. ಫೋರ್ತ್ ಒನ್ ವಿಶಾಖದತ್ತ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತರು. ಫಿಫ್ತ್ ಒನ್ ವಿಷ್ಣು ಶರ್ಮ ಪಂಚತಂತ್ರ. ಸಿಕ್ಸ್ತ್ ಒನ್ ಭಾವಭೂತಿ ಉತ್ತರ ರಾಮಚರಿತೆ. ಸೆವೆಂತ್ ಒನ್ ಚರಕ
ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರದಲ್ಲಿ ಅದ್ಭುತ ಪ್ರಗತಿ ಸಾಧಿಸಿತ್ತು. ಆರ್ಯಭಟ್ಟನು ಈ ಕಾಲದಲ್ಲಿ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಗಳಾಗಿದ್ದರು. ಅವನು ತನ್ನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಮತ್ತು ಚಂದ್ರನ ಮತ್ತು ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಎಂದು ಚರ್ಚಿಸಿದ್ದಾನೆ. ಭಟ್ಟನು ಅವನು ಇನ್ನೊಂದು ಕೃತಿಯಾಗಿದೆ. ಅವನು ತನ್ನ ಈ ಕೃತಿಯಲ್ಲಿ ದಶಮಾಂಶ ಪದ್ಧತಿ ಬಗ್ಗೆ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ. ಈತನು ಶೂನ್ಯ ಪ್ರಾಮುಖ್ಯತೆಯನ್ನು ತಿಳಿದಿದ್ದಾನೆ. ಮಹಾವೀರನ ಈ ಕಾಲದಲ್ಲಿ ಶ್ರೇಷ್ಠ ವಿಜ್ಞಾನಿ ಒಬ್ಬನಾಗಿದ್ದನು. ಅವನು ಪಂಚಸಿದ್ಧಾಂತಕ್ಕೆ ಬೃಹತ್ ಜಾತಕ ಮತ್ತು ಲಘು ಜಾತಕಗಳು ಬರೆದಿದ್ದಾನೆ. ಇವನು ಖಗೋಳಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರ, ಭೂಗೋಳಶಾಸ್ತ್ರದಲ್ಲಿ ಪಂಡಿತನಾಗಿದ್ದನು. ಬೃಹತ್ ಸಂಹಿತೆ ಅವಕಾಶ ಕಾರ್ಯಗಳ ಚಲನೆಯನ್ನು ಕುರಿತು ವಿವರಿಸಿದ್ದಾನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಸುಶ್ರುತ ಸಾಹಿತ್ಯಗಳನ್ನು ರಚಿಸಿದ್ದಾನೆ. ಧನ್ವಂತರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ, ಆಯುರ್ವೇದ ಎಂದು ಕರೆಯಲಾಗಿದೆ. ವಾಗ್ಭಟ್ಟನು ಅಷ್ಟಾಂಗ ಸಂಗ್ರಹವನ್ನು ಬರೆದಿದ್ದಾನೆ. ದೆಹಲಿಯ ಸಮೀಪದ ಮಹರ್ನಲ್ಲಿ ಸಂಶೋಧಿಸಲ್ಪಟ್ಟಿರುವ ಕಬ್ಬಿಣದ ಸ್ತಂಭವು ಅವರ ಲೋಹಶಾಸ್ತ್ರ ಕೌಶಲ್ಯಶಾಸ್ತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಶತಮಾನಗಳಿಂದ ಬಿಸಿಲು ಮತ್ತು ಮಳೆ ಹೊಡೆದುಕೊಂಡಿದ್ದರೂ ಕಬ್ಬಿಣವು ತುಕ್ಕು ಹಿಡಿದಿರುವುದು ಹಾಗೂ ಶಕ್ತಿ ತುಂಬಿರುವುದು ಒಂದು ಪವಾಡವೇ ಆಗಿದೆ. ರಾಜಕೀಯ ಮತ್ತು ರಾಜಕೀಯ ಯಾಗವನ್ನು ತುಂಬ ವೈಭವ ಆಚರಿಸಲಾಯಿತು. ಉತ್ತರಾದಿ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳು ನಿರ್ಮಿಸಲಾಯಿತು. ಅವರ ಪರಮದ ಭಗವಂತ ಎಂಬ ಬಿರುದನ್ನು ಹೊಂದಿದ್ದರು. ಇದು ವಿಷ್ಣುವಿನ ಮೇಲೆ ಅವರ ಭಕ್ತಿಯನ್ನು ಸೂಚಿಸಿದ್ದಾರೆ. ಶೈವ ಮತ್ತು ಶಾಕ್ತ ಪಂಥಗಳಾದ ಸಹಾಯ ಜನಪ್ರಿಯವಾಗಿದೆ. ಶಿಕ್ಷಣ. ಉತ್ತರ ಅವಧಿಯಲ್ಲಿ ಶಿಕ್ಷಣ ತುಂಬ ಪ್ರವರ್ತಿಸಿತ್ತು. ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರ ಶಿಕ್ಷಣಕ್ಕೆ ವಿಶಿಷ್ಟ ಗಮನ ನೀಡಿತು. ಉತ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿದ್ದವು. ವಿಶ್ವವಿದ್ಯಾಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿಯ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದವು. ರಾಕ್ಷಸಿಲೆ, ನಳಂದ, ಅಜಂತ ಮತ್ತು ಸಾರನಾಥಗಳು ಉತ್ತರ ಹೆಸರಾಂತ ವಿಶ್ವವಿದ್ಯಾಲಯಗಳಾಗಿದ್ದವು. ಪಾಟಲಿಪುತ್ರ ಮತ್ತು ವಾಲ್ಮಿ ಪ್ರಶಸ್ತಿ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮುಖ್ಯ ವಿಷಯಗಳಾದ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ ಪ್ರಮುಖವಾದ ಬೋಧಿಸಲಾಗಿದ್ದವು. ಸಾಹಿತ್ಯ ಶ್ಲೋಕ ರೂಪದಲ್ಲಿದ್ದ ವೇದಗಳನ್ನು ಒಳಗೊಂಡಿದ್ದಂತೆ ಧಾರ್ಮಿಕ ಸಾಹಿತ್ಯವನ್ನು ಯುದ್ಧ ಅವಧಿಯಲ್ಲಿ ಬರವಣಿಗೆಯ ರೂಪಕ್ಕೆ ತರಲಾಯಿತು. ಉತ್ತರ ಯುಗದಲ್ಲಿ ಸಂಸ್ಕೃತ ಸಾಹಿತ್ಯ ಸುವರ್ಣಯುಗವು ಎಂದು ಕರೆಯಲಾಗಿದೆ. ಸಮುದ್ರಗುಪ್ತರ ಕವಿಗಳಾದ ರಾಜನೆಂದು ಅಲಹಾಬಾದ್ನ ಶಾಸನವನ್ನು ವಿವರಿಸಲಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದನು. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು. ಇವರಿಗೆ ಕಾಳಿದಾಸರು ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನಾಗಿದ್ದನು. ಅವನು ವಿಕ್ರಮೋರ್ವಶೀಯ ಮತ್ತು ಶಕುಂತಲ ಎಂಬ ಪ್ರಸಿದ್ಧ ನಾಟಕಗಳನ್ನು, ರಘುವಂಶ ಮತ್ತು ಕುಮಾರ ಸಂಭವ ಎಂಬ ಮಹಾಕಾವ್ಯವನ್ನು ಹಾಗೂ ಮೇಘದೂತ ಮತ್ತು
ಶಾಕುಂತಲ ಪರಮವೀರ ಬೃಹತ್ ಸಾಹಿತ್ಯ ಘಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಗಣಿತ ಖಗೋಳಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಹಾಗೂ ಜೀವಶಾಸ್ತ್ರ ಪ್ರಗತಿ ಸಾಧಿಸಲಾಗಿದೆ. ಆರ್ಯಭಟನು ಈ ಕಾಲ ಶ್ರೇಷ್ಠ ಗಣಿತಶಾಸ್ತ್ರಜ್ಞನು ಮತ್ತು ಖಗೋಳ ವಿಜ್ಞಾನವಾಗಿದ್ದನು. ಅವರು ತನ್ನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ಹೀಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಎಂದು ಚರ್ಚಿಸಿದ್ದಾನೆ. ಆರ್ಯಭಟ್ಟಯ ಅವನ ಇನ್ನೊಂದು ಕೃತಿಯಾಗಿದೆ. ಅವನು ತನ್ನ ಈ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ ಆತನ ಶೂನ್ಯ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ವರಾಹಮಿಹಿರ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದಾನೆ. ಅವನ ಪಂಚಸಿದ್ಧಾಂತ ಬೃಹತ್ ಜಾತಕ ಮತ್ತು ದೊಡ್ಡ ಜಾತಕಗಳನ್ನು ಬರೆದಿದ್ದಾನೆ. ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಗಣಿತ ಮತ್ತು ಭೂಗೋಳಶಾಸ್ತ್ರದಲ್ಲಿ ಪಾಂಡಿತ್ಯ ಪಡೆದಿದ್ದಾನೆ. ಬೃಹತ್ ಸಾಹಿತ್ಯ ಆಕಾಶದ ಚಲನೆಯ ಕುರಿತು ವಿವರಿಸಿದ್ದಾನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಪುಸ್ತಕ ಸಾಹಿತ್ಯಗಳನ್ನು ರಚಿಸಿದ್ದಾನೆ. ಧನ್ವಂತರನ್ನು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಆಯುರ್ವೇದ ಎಂದು ಕರೆಯಲಾಗಿದೆ. ಭಾಗವತನು ಬರೆದಿದ್ದಾನೆ. ದೆಹಲಿಯ ಸಮೀಪದ ಮೆಹರಿಯಲ್ಲಿ ಸಂಶೋಧಿಸಲ್ಪಟ್ಟಿರುವ ಕಬ್ಬಿಣದ ಸ್ತಂಭವು ಅವನು ಲೋಹಶಾಸ್ತ್ರ ಕೌಶಲ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಶತಮಾನಗಳಿಂದ ಬಿಸಿಲು ಹಾಗೂ ಮಳೆಗೆ ಒಡ್ಡಿಕೊಳ್ಳಲು ಕಬ್ಬಿಣ ಸ್ತಂಭವು ತುಸು ಹಿಡಿದಿರುವುದು ಹಾಗೂ ಶಕ್ತಿ ಗುಂದಾಗಿರುವುದು ಒಂದು ಪದವಿಯಾಗಿದೆ. ಸುವರ್ಣ ಯುಗ ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಈ ಯುಗದಲ್ಲಿ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸ್ನ ಪೆರಿಕ್ಲಸ್, ರೋಮ್ನ ಆಗಸ್ಟಸ್, ಸೀಸರ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿದೆ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದಲ್ಲಿ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿ ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದಲ್ಲಿ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಾದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗೆಗೆ ಸಹಿಷ್ಣುಗಳಾಗಿದ್ದರು. ಹಿಂದೂ ಧರ್ಮವು ತುಂಬಾ ಪ್ರೋತ್ಸಾಹ ಪಡೆಯಿತು. ಇದು ಗುಪ್ತರ ರಾಜಧರ್ಮವಾಯಿತು. ವಿಷ್ಣು, ಶಿವ ಮತ್ತು ದುರ್ಗಾ ಆರಾಧನೆ ತುಂಬಾ ಜನಪ್ರಿಯವಾಯಿತು. ಗುಪ್ತರ ಅರಸರು ವೈದಿಕ ವಿಧಿವಿಧಾನ ಮತ್ತು ಸಂಪ್ರದಾಯಗಳನ್ನು ಆಚರಿಸಿದರು. ವೈದಿಕ ವಿಧಾನಗಳಾದ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂರು ಯಾಗಗಳನ್ನು ತುಂಬಾ ಭವ್ಯವಾಗಿ ಆಚರಿಸಲಾಗುತ್ತಿತ್ತು. ಗುಪ್ತರ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವರ ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ದರು. ಇದು ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನು ಸೂಚಿಸುತ್ತದೆ. ಶೈವ ಮತ್ತು ಶಾಕ್ತ ಪಂಥಗಳು ಸಹ ಜನಪ್ರಿಯರಾಗಿದ್ದರು. ಶಿಕ್ಷಣ ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬಾ ಪ್ರವರ್ತಿಸಿದ್ದು. ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರ ಶಿಕ್ಷಣಕ್ಕೆ ವಿಶೇಷ
ಗಮನ ನೀಡಿದರು. ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿದ್ದವು. ವಿಶ್ವವಿದ್ಯಾಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದವು. ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥಗಳು ಗುಪ್ತರ ಹೆಸರಾಂತ ವಿಶ್ವವಿದ್ಯಾಲಯಗಳಾಗಿದ್ದವು. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮುಖ್ಯ ವಿಷಯಗಳಾದ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯಶಾಸ್ತ್ರ ಮತ್ತು ವಿಜ್ಞಾನ ಪ್ರಮುಖವಾಗಿ ಬೋಧಿಸಲ್ಪಟ್ಟಿದ್ದವು. ಸಾಹಿತ್ಯ ಶ್ಲೋಕ ರೂಪದಲ್ಲಿ ವೇದಗಳನ್ನು ಕೊಂಡಂತೆ ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಅವಧಿಯಲ್ಲಿ ಬರವಣಿಗೆಗೆ ರೂಪಕ್ಕೆ ತರಲಾಯಿತು. ಗುಪ್ತರ ಯುಗದ ಸಂಸ್ಕೃತ ಸಾಹಿತ್ಯ ಸುವರ್ಣ ಎಂದು ಕರೆಯಲಾಯಿತು. ಸಮುದ್ರಗುಪ್ತ ಕವಿಗಳಲ್ಲಿ ರಾಜನೇ ಅಲಹಾಬಾದ್ ಶಾಸನಗಳಲ್ಲಿ ವಿವರಿಸಲಾಯಿತು. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದನು. ಎರಡನೇ ಚಂದ್ರಗುಪ್ತ ಆಸ್ಥಾನದಲ್ಲಿ ನವರತ್ನ ಇದ್ದ. ಇವರಲ್ಲಿ ಕಾಳಿದಾಸ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನಾಗಿದ್ದನು. ಅವನು ಮಾಳವಿಜ್ಞಾನವಿದ್ದ ವಿಕ್ರಮೋರ್ವಶೀಯ ಮತ್ತು ಶಾಕುಂತಲ ಎಂಬ ಪ್ರಸಿದ್ಧ ನಾಟಕಗಳನ್ನು, ರಘುವಂಶ ಮತ್ತು ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ಹಾಗೂ ಮೇಘದೂತ ಮತ್ತು ಋತುಸಂಹಾರ ಎಂಬ ಗೀತಕಾವ್ಯಗಳನ್ನು ಬರೆದಿದ್ದಾರೆ. ನವರತ್ನ ಹೆಸರುಗಳು ಮತ್ತು ಪುಸ್ತಕಗಳು: ಒಂದನೇ ಕಾಳಿದಾಸ ಶಾಕುಂತಲ, 2 ವರಾಯಿ ಮಿಹಿರ ಬೃಹತ್ ಸಂಹಿತೆ, 3 ಘಟಕ ಪೂರ್ವ ಕಾವ್ಯ, 4 ಸ್ವರರುಚಿ ವ್ಯಾಕರಣ, 5 ಅಮರಸಿಂಹ ಅಮರಕೋಶ, 6 ಧನ್ವಂತರಿ ಆಯುರ್ವೇದ ನಿಘಂಟು, 7 ಶಂಕು ಶಿಲ್ಪಶಾಸ್ತ್ರ, 8 ಶಪರ್ಣಕ ಜ್ಯೋತಿಷ್ಯಶಾಸ್ತ್ರ, 9 ವೇತಾಳ ಭಟ್ಟ ಮಂತ್ರಶಾಸ್ತ್ರ. ಉತ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು: ಶೂದ್ರಕ, ವಿಚಕಟಿಕ, ಭಾರವಿ, ಕಿರಾತಾರ್ಜುನೀಯಂ, ದಂಡಿ, ಕಾವ್ಯದರ್ಶ ಮತ್ತು ದಶಕೋಪಚಾರಿತೆ. 4 ವಿಶಾಖದತ್ತ, ರುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. 5 ವಿಷ್ಣು ಶರ್ಮ ಪಂಚತಂತ್ರ. 6 ಭವಭೂತಿ, ಉತ್ತರ ರಾಮಚರಿತೆ. 7 ಚರಕ ಸಂಹಿತೆ. 8 ಸುಶ್ರುತ ಸಂಹಿತೆ. 9 ಶಂಕು ಶಿಲ್ಪಶಾಸ್ತ್ರ. 10 ಅಮರಸಿಂಹ ಅಮರಕೋಶ. ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಯೋಗಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿ ಸಾಧಿಸಲಾಗಿತ್ತು. ಆರ್ಯಭಟನು ಈ ಕಾಲದಲ್ಲಿ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನವಾಗಿದ್ದನು. ಅವನು ತನ್ನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಕಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಣವು ಹೇಗೆ ಸಂಭವಿಸುತ್ತವೆ ಎಂದು ಚರ್ಚಿಸಿದ್ದಾನೆ. ಆರ್ಯಭಟಿಯ ಅವನ ಇನ್ನೊಂದು ಕೃತಿಯಾಗಿದೆ. ಅವನು ತನ್ನ ಈ ಕೃತಿಯಲ್ಲಿ ದಶವಂಶ ಪದ್ಧತಿ ಬಗ್ಗೆ ವಿವರಿಸಿದ್ದಾನೆ. ಬ್ರಹ್ಮಗುಪ್ತ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ. ಆತನ ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ಯಾಮಿಹಿರ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದನು. ಅವನ ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ ಮತ್ತು ಲಘು ಜಾತಕಗಳನ್ನು ಬರೆದಿದ್ದಾನೆ. ಇವನು ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಗಣಿತ ಮತ್ತು ಭೂಗೋಳಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದನು. ಬೃಹತ್ ಸಂಹಿತ ಆಕಾಶಗಳ ಚಲನೆಯನ್ನು ಕುರಿತು ವಿವರಿಸುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಸುಶ್ರುತ ಸಂಹಿತೆಗಳನ್ನು ರಚಿಸಿದ್ದಾನೆ. ಧನ್ವಂತರಿಯನ್ನು ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ, ಆಯುರ್ವೇದ ಎಂದು ಕರೆಯಲಾಗಿದೆ. ಆರ್ಯಭಟ್ಟನು ಅಷ್ಟಾಂಗ ಸಂಗ್ರಹವನ್ನು ಬರೆದಿದ್ದಾನೆ. ದೆಹಲಿ ಸಮೀಪದಲ್ಲಿ ಮೌರ್ಯರಿಗೆ ಸಂಶೋಧಿಸಲ್ಪಟ್ಟಿರುವ ಕಬ್ಬಿಣದ ಸ್ತಂಭವು ಅವರ ವಿವಾದಿತ ಕೌಶಲ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಶತಮಾನಗಳಿಂದ ಬಿಸಿಲು ಮತ್ತು ಮಳೆಗೆ ಒಡ್ಡಿಕೊಂಡಿದ್ದರೂ ಕಬ್ಬಿಣ ಸ್ತಂಭವು ತುಕ್ಕು ಹಿಡಿಯುವುದು ಹಾಗೂ ಶಕ್ತಿಯುವುದು ಒಂದು ಪವಾಡವೇ ಆಗಿದೆ. ಕಲೆ ಮತ್ತು ವಾಸ್ತುಶಿಲ್ಪ: ಭಾರತೀಯ ದೇವಾಲಯ ವಾಸ್ತುಶಿಲ್ಪ